ಸಾಧನೆಯ ಛಲ ಬಲವಾಗಿದ್ದರೆ ಸೋಲು ನಮ್ಮನ್ನು ಹಿಂದಿಕ್ಕಲು ಸಾಧ್ಯವಿಲ್ಲ. ಹಾಯ್, ವೆಲ್ಕಮ್ ಟು 21 ಡೇಸ್ ಚಾಲೆಂಜ್ ಸೀರೀಸ್ ಡೇ 3. ಇವತ್ತು ವೆದರ್ ತುಂಬಾ ಫ್ರೆಶ್ ಇತ್ತು, ಬಟ್ ನನ್ನ ಮೂಡ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಒಮ್ಮೊಮ್ಮೆ ಹಾಗೆ ಅಲ್ವಾ, ಕಾರಣ ಇಲ್ಲದೆ ಏನಾದ್ರೂ ಮೂಡ್ ಆಫ್ ಆಗಿರ್ತದೆ. ಟೈಮ್ ಹೋದಾಗೆ ಸರಿ ಆಗ್ತದೆ. ಫ್ರೆಶ್ ಅಪ್ ಆಗಿ ಸೋಪ್ಡ್ ಸೀಡ್ ವಾಟರ್ ಕುಡ್ದೆ. ಮೈಕೈ ನೋವು ಇವತ್ತು ಕೂಡ ಇತ್ತು. ಈ ದಿನ ಹೊರಗಡೆ ಹೋಗ್ಲಿಕ್ಕಿದ್ದ ಕಾರಣ ಬೇಗ ಸ್ನಾನ ಮಾಡಿ ಬಂದು ತಿಂಡಿ ಎಲ್ಲ ತಿಂದೆ. 8:30 ಅಷ್ಟರಲ್ಲಿ ನಾವು ಮನೆಯಿಂದ ಹೊರಟ್ವಿ. ಅನ್ಕೊಂಡ ಟೈಮ್ಗೆ ರೀಚ್ ಕೂಡ ಆದ್ವಿ. ಅಂಡ್ ಇದ್ದ ಕೆಲಸ ಮುಗಿಸ್ಕೊಂಡು ಅಪ್ಪನನ್ನು ಮೀಟ್ ಆಗ್ಲಿಕ್ಕೆ ಅಂತ ಸುಮಾರು ಹೊತ್ತು ಹರಟೆ ಹೊಡ್ಕೊಂಡು ಬಿಸಿ ಬಿಸಿ ಟೀ ಮಾಡಿ ಕುಡಿದ್ವಿ. ಬಿಸಿಲಿದ್ರು ಕೂಡ ಒಂಥರ ಥಂಡಿ ಇತ್ತು. ಊಟಕ್ಕೆ ಅಂತ ಹೇಳಿ ಹೊರಗಡೆ ಹೋದದ್ದು ನಾವಿವತ್ತು. ನಂಗೆ ಕರ್ಡ್ ಸ್ವಲ್ಪ ಇಷ್ಟ ಆದ ಕಾರಣ ಕಂಫರ್ಟಿಂಗ್ ಆಗಿರ್ತದೆ ಅಂತ ಹೇಳಿ ನಾನು ಕರ್ಡ್ ರೈಸ್ ತಿಂದೆ. ಇಷ್ಟೆಲ್ಲ ಆಗುವಾಗ ಬಿಸಿಲಿಂದಾಗಿ ನಂಗೆ ಜೋರ್ ಹೆಡ್ಏಕ್ ಶುರುವಾಗಿತ್ತು. ಮನೆಗೆ ಬರ್ತಾ ಮತ್ತೂ ಜೋರಾಯ್ತು. ಮೂಡ್ ಮೊದಲೇ ಸರಿ ಇರಲಿಲ್ಲ, ಅದ್ರ ಜೊತೆಗೆ ತಲೆನೋವು ಕೂಡ. ಬಂದ ಕೂಡಲೇ ಸಂಜೆ ಮಲ್ಕೊಂಡೆ. ಮತ್ತೆ ಎಚ್ಚರ ಆದದ್ದು ರಾತ್ರಿ 8 ಗಂಟೆಗೆ. ಎದ್ದು ಬೇಗ ಬೇಗ ಸ್ನಾನ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಊಟ ಮಾಡಿ ವಿಡಿಯೋದ ಕೆಲಸ ಮಾಡುವ ಅಂತ ಹೇಳಿ ಕೂತೆ. ಐ ಹೋಪ್ ಯು ಲೈಕ್ ದ ವಿಡಿಯೋ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.